ಅದು ಗುರುವಿನ ಸ್ಥಾನ. ಅಂತ ಗುರುವಿನ ಮಗನಾಗಿ ಗುರು ಕೊಟ್ಟ ಲಿಂಗವನ್ನ ಕಟ್ಟಿಕೊಂಡು ಗುರು ಹೇಳಿದ ಮಂತ್ರವನ್ನ ಪಠಣೆಯನ್ನ ಮಾಡ್ತಾ ಗುರು ತೋರಿಸಿದ ಸನ್ಮಾರ್ಗದೊಳಗೆ ನಡೆದಾಗ ಮಾತ್ರ ಈ ಜೀವಕ್ಕೆ ಮುಕ್ತಿ ಸಿಗುತ್ತದ. ಜೀವನದೊಳಗ ಬೇಕಾದ ಗಳಿಸಬಹುದು, ಬೇಕಾದ ಕೊಂಡುಕೊಳ್ಳಬಹುದು, ಬೇಕಾದ ರೊಕ್ಕ ಕೊಟ್ಟು ಏನಾದ್ರೂ ಖರೀದಿ ಮಾಡಬಹುದು. ಆದ್ರೆ ಒಂದು ಜಾಗ ಮಾತ್ರ ರೊಕ್ಕ ಕೊಟ್ಟು ಖರೀದಿ ಮಾಡಕ್ಕಾಗಲ್ಲ. ಎಲ್ಲರೂ ರೊಕ್ಕ ಕೊಟ್ಟ ಖರೀದಿ ಮಾಡ್ತೇವೆ, ಆದ್ರೆ ಸ್ಮಶಾನದೊಳಗ ಆ ಜಾಗ ತಗೋಬೇಕಾದ್ರ ರೊಕ್ಕ ಕೊಟ್ಟರೆ ಸಿಗಲ್ಲ, ಜೀವ ಕೊಟ್ಟಾಗ ಜಾಗ ಸಿಗ್ತದ ಅಂತ. ಜೀವ ಕೊಟ್ಟಾಗ ಅಲ್ಲಿ ಜಾಗ, ಇಲ್ಲಿ ರೊಕ್ಕ ಕೊಟ್ಟಾಗ ಎಲ್ಲ ಜಾಗ ಸಿಗ್ತಾವ, ಎಲ್ಲ ಸ್ಥಾನಮಾನಗಳೆಲ್ಲ ಸಿಗ್ತಾವ. ಆದ್ರೆ ಆ ಜಾಗದೊಳಗ ಜೀವ ಕೊಟ್ಟ ಜಾಗ ಪಡಿಬೇಕಲ್ಲ, ಅದು ನಂದು, ಇದು ನಂದು, ನಾ ಮಾಡಿದೆ, ನಾ ಕೊಟ್ಟೆ ಅನ್ನುವಂತ ಅಹಮ್ಮ ಬೇಡ. ಸೋಹಂ ಭಾವದೊಳಗ ತತ್ವಜ್ಞಾನಗಳನ್ನ ಬಸವಾದಿ ಶರಣೆಯರ ಎಲ್ಲ ಒಂದು ತತ್ವಗಳನ್ನ ಜೀವನದೊಳಗ ಅಳವಡಿಸಿಕೊಂಡು ಶರಣರಾಗಲಿ, ಸಂತರಾಗಲಿ, ಮಹಂತರಾಗಲಿ, ದಾರ್ಶನಿಕರಾಗಲಿ ಇದನ್ನೇ ಉಪದೇಶ ಮಾಡಿದ್ರು. ಎಲ್ಲರೂ ಬಂದಿರಿ ಎಂದಾಗ ಒಳ್ಳೇದು ಮಾಡ್ರಿ, ಒಳ್ಳೆಯವರಾಗ್ರಿ, ಕೈ ಎತ್ತಿ ದಾನ ಮಾಡ್ರಿ, ಧರ್ಮದಿಂದ ನಡ್ಕೊಳ್ರಿ ಅಂದಾಗ ಭಗವಂತನ ಒಲುಮೆ ನಮಗಾಗ್ತದೆ. ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ, ಒಂದು ಮಠ ಮಂದಿರಕ್ಕೆ ಬರಬೇಕಾದ್ರೆ ಎರಡು ಹೊರಗೆ ಬಿಟ್ಟು ಒಳಗೆ ಬಂದಾಗ ಜೀವಕ್ಕೆ ನೆಮ್ಮದಿ ಸಿಗ್ತದ. ಈ ಒಳಗೆ ಬರಬೇಕಾದ್ರ ಕಾಲನು ಎರಡು ಹೊರಗೆ ಬಿಡ್ತೀವಿ, ನಾವು ಹಾಯ್ಕೊಂಡು ಬಂದದು ಹೊರಗೆ ಬಿಡ್ತೀವಿ ಎರಡು. ಆ ಎರಡು ಏನು ಹೊರಗೆ ಬಿಡ್ತೀವಲ್ಲ ಅದ್ರ ಜೊತೆಗೆ ಇನ್ನೆರಡು ಬಿಟ್ಟು ಒಳಗೆ ಬಾ ಅಂತ. ನಾವು ಇನ್ನೆರಡು ಒಳಗೆ ಬಿಟ್ಟು ಒಳಗೆ ಬಾ ಅಂದಾಗ ನಾನೇ ನೀನಾಗ್ತೀಯ, ನಾನೇ ನಿನ್ನೊಳಗೆ ಸದಾವ ಬೆಳಗ್ತೀನಿ ಅನ್ನುವಂಥ ತತ್ವ ಸಾಧು ಶಿವಲಿಂಗೇಶನ. ಹೊರಗೆ ಎರಡು ಬಿಟ್ಟು ಏನು ಬರ್ತೀಯಲ್ಲ, ಆ ಏನು ಬಿಟ್ಟಾಗ ಇನ್ನೆರಡು ಬಿಡಬೇಕು. ಅದು ಯಾವುದು ಅಂದ್ರ ನಾನು ನನ್ನದು ಅನ್ನುವಂಥದ್ದನ್ನ ಬಿಟ್ಟಾಗ ಮಾತ್ರ ಶಿವಲಿಂಗೇಶ ಸದಾವ ಕಾಲ ನಮ್ಮೊಳಗ ಉಳಿತಾನೆ. ಯಾವುದೂ ನಂದಲ್ಲ, ದೇವರ ಮನೆಯದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರುಗಳೇನಿಲ್ಲ. ಅಂತದ್ರೊಳಗೆ ನಾವು ಬಾಡಿಗೆದಾರರಾಗಿ ಬಂದೀವಿ ಅಂದಾಗ ಖಾತರಿ ಇಲ್ಲದ ಜನ್ಮ. ಆ ಒಳ್ಳೆಯ ಒಂದು ಖಾತರಿ ಇಲ್ಲ, ಯಾವಾಗ ಹೋಗ್ತಿ ಅನ್ನೋದಂಥದ್ದು ಗ್ಯಾರಂಟಿ ಇಲ್ಲದ ಅತಂತ್ರದ ಜನ್ಮ ತಗೊಂಡಿಯಲ್ಲ. ಸ್ವತಂತ್ರತೆಯ ಭಾವದೊಳಗ ತಿಳ್ಕೊಂಡು ನಡ್ಕೊಂಡು ನಡೆದಾಗ ಮಾತ್ರ ಜನ್ಮ ಸಾರ್ಥಕ ಆಗ್ತದ ಅನ್ನೋದನ್ನ ಗುರುಗಳಾಗಲಿ ಮಹಾತ್ಮರು ಇದನ್ನೇ ಉಪದೇಶ ಮಾಡಿದ್ದಾರೆ. ಯಾವತ್ತು ಜೀವನದೊಳಗ ಗುರು ಹೇಳಿದ ಮಾತು ತಪ್ಪಿಸಬೇಡ, ಮರಿಬೇಡ, ಭ್ರಷ್ಟನಾಗಬೇಡ. ವಚನ ಭ್ರಷ್ಟನಾದಿ ಅಂದ್ರ ಮನೆಯನ್ನವರು ಮೆಚ್ಚಬಹುದು, ಆದ್ರೆ ಸಮಾಜ ಮಾತನ್ನೇ ಮೆಚ್ಚಲ್ಲ. ಆ ಕ್ರಮದಂತೆ ನಡ್ಕೋ. ಸ್ವಲ್ಪ ಕ್ರಮ ತಪ್ಪಿತು ಅಂದ್ರೆ ನಾವು ಅವಸರು ಗಡಬಡ್ದಾಗ ಅಪ್ಪವ್ರು ಬಂದಾರ, ಅಪ್ಪವ್ರು ನೋಡಾಕ ಹೋಗ್ಬೇಕು ಅಂತ ತಾಯಿ ರೆಡಿಯಾಗಿ ಬರ್ಲಾಕತ್ತಾಳ. ಬಗಲಾಗ ಕೂಸನ್ನಾಕತ್ತೀವ್, ಮಮ್ಮಿ 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 ನಾವ್ ಹೊರಗೆ ಹೋಗ್ಬೇಕು ಅಂತ. ನಾವ್ ಹೊರಗೆ ಹೋಗ್ಬೇಕು ಅನ್ನೋದ್ರಾಗಲ್ಲ ಬಾಗಲ ಬಲ್ಲಿ ಕುಂದರ್ಸ್ಯಾಳ. ಹೋಗಿ ಬಲ್ಲಿ ಕುಂದರ್ಸ್ಕೊಂಡು ಮತ್ತೆ ಒಳಗೆ ಹೋಗಿ ರೆಡಿಯಾಗಿ ಹೇಳ. ರೆಡಿಯಾಗಿ ಬರೋದ್ರಾಗ ಮಮ್ಮಿ ನೀರು ತಗೊಂಡ ಬಾ, ನೀರು ತಗೊಂಡು ಬಂದು ಮಗ ಹೋಗಿ ಬಂದಿರ್ತಾರ ಅದನ್ನ ಸ್ವಚ್ಛ ಆಗಿ ತೊಳೆದು ಗಡಬಡ ಯಾವಾಗ ಅಪ್ಪ ಅವ್ರು ನೋಡ್ಯಾನೋ, ಆ ಮಗದಾಗ ಯಾವಾಗ ಕೂಡ್ಯಾನೋ ಅನ್ನುವಂತ ಗಡಬಡದೊಳಗ ಮಗನಿಗೆ ಚಟ್ಟಿ ಹಾಕಿ ಬಾಗ್ಲ ಹಾಕಬೇಕು ಅನ್ನೋದ್ರೊಳಗ ಮಗ ಹೊತ್ಕೊಂಡು ಬಿದ್ದಾದ. ಅಯ್ಯೋ ನನ್ನ ಮಗನಿಗೆ ಏನಾಯ್ತು ಅಂತ ನೋಡ್ತಾಳ. ಮಗನ ಎಲ್ಲಿ ನಡೆಸ್ತಾಳ, ಮತ್ತೆ ಡುಬುಕ್ಕಿನ ಬೀಳ್ತಾ, ಮುಂದೆ ಕರಿತಾಳ, ಡುಬುಕ್ಕಿನ ಬೀಳ್ತಾಳ. ಅಯ್ಯಯ್ಯೋ ನನ್ನಪ್ಪ ಶಿವಲಿಂಗೇಶ, ನನ್ನ ಮಗನಿಗೆ ಏನಾಯ್ತೋ ಏನೋ, ಡಾಕ್ಟರ್ ಬಲ್ಲಿ ತಗೊಂಡು ಹೋದು. ಪುರಾಣಕ್ಕೆ ಹೋಗ್ತೀನಿ ಅಂದ್ರೆ ತಪ್ಪ, ಮುತ್ಯ ನೋಡ್ತೀನಿ ಅನ್ನೋದು ತಪ್ಪ. ನನ್ನ ಮಗನಿಗೆ ಹಿಂಗ್ಯಾಕಾತು ಕಂಗ್ಯಾಕಾತು ಅಂತ ಡಾಕ್ಟರ್ ಬಲ್ಲಿ ಹೋಗಿ ಹೊಲ ಹೋಗಲಾಕ, ಮನೆ ಹೋಗಲಾಕ, ಯಪ್ಪ ನನ್ನ ಮಗ ಏನಾಗ್ಯದ ನಿಂತಲೇ ಬೀಳಾಕೈತದ ಅಂದಾಗ ಆ ಟೇಬಲ್ ಮ್ಯಾಗ ಹಾಕಂದ್ರು. ಟೇಬಲ್ ಮ್ಯಾಗ ಮಲಗಿಸಿದ್ರು. ಕಿವ್ಯಾಗ ಟೆಲಿಸ್ಕೋಪ್ ಹಿಡ್ಕೊಂಡ್ರು, ನೋಡಿದ್ರು, ಏನೂ ಆಗಿಲ್ಲ. ಬಾಯಿ ತೆಗಿ ಅಂದ್ರು, ಬಾಯಿ ತೆಗದ. ನನಗೆ ಹೊರಗೆ ಹಾಕಂದ್ರು, ನನಗೆ ಹೊರಗೆ ಹಾಕಿದ, ಏನೂ ಆಗಿಲ್ಲ. ಆರಾಮಾಗ್ಯಾನಲ್ಲ, ಯಪ್ಪ ಆರಾಮ ಹಾನ ನಿಂತಲೇ ಬೀಳಾಕೈತ. ಅವಾಗ ಎಷ್ಟು ನಿಂದ್ರಿಸಿದ್ರು, ಬೀಳುವಲ್ಲ, ಮುಂದಕ್ಕೆ ಹೋದ್ರೆ ಬೀಳ್ತಾನ. ಮುಂದಕ್ಕೆ ಬಂದ, ಒಂದ್ ಹೆಚ್ಚಿಗೆ ಬರೋದ್ರ ಡುಬುಕ್ಕಿನ ಬಿದ್ದ. ಯಾಕೆ ಬಿದ್ದ ಅಂತ ಕೇಳಿದ್ರ ತಾಯಿ ತಪ್ಪಲ್ಲೇನು, ತಾಯಿದ ತಪ್ಪಲ್ಲ, ಡಾಕ್ಟರ್ದ ತಪ್ಪಲ್ಲ. ಅವಾಗ ಹೇಳಿದ ತಾಯಿ ಹೇಳ್ತಾನ ಡಾಕ್ಟರ್, ಯವ್ವ ನನ್ನ ಮಗನಿಗೆ ಏನೂ ಆಗಿಲ್ಲ, ಯಾಕೆ ಡುಬುಕ್ಕಿನ ಬೀಳಾಕೈತಿ ಅಂದ್ರ ಏನ್ ಚಟ್ಟಿ ಹಾಕಿ ಅಲ್ಲ, ಚಟ್ಟಿ ಹಾಕೋದ್ರೊಳಗೆ ಎರಡು ಕಾಲು ಒಂದ್ರದಾಗ ಹಾಕಿ, ಎರಡು ಕಾಲು ಒಂದ್ರದ ಹಾಕಿದ್ರೆ ಯಾವ ಮಗ ನಿಲ್ತಾನೆ?
ಯಾವ ನಿಲ್ಲಲ್ಲ. ಅದಕ್ಕೆ ಆ ಕಾಲ ತೆಗೆದು ಈಚೆ ಕಡೆ ಹಾಕಿ ಸರಿ ಮಾಡಿ ಕಳಿಸಿದ್ರಲ್ಲ, ಆಗ ಜೀವನದೊಳಗೆ ಸ್ವಲ್ಪ ಕ್ರಮ ತಪ್ಪಿತು ಅಂದ್ರೆ ಅನಾಹುತಕ್ಕೆ ಗುರಿ ಆಗ್ತದೆ. ಮನದ ಬೇಗುದಿ ಕಳೆಯ ನೀನು ತನುವಿನ ದೋಷ ಅಯ್ಯೋರೇ ಟಾಟಾ ಮಾಡ್ರಿ, ಟಾಟಾ ಟಾಟಾ ಮಾಡ್ರಿ. ಟಾಟಾ ಮಾಡ್ರಿ, ಏನ್ ನಾಚ್ಕೋತ್ರಿ? ಟಾಟಾ ಮಾಡ್ರಿ ಅಯ್ಯೋರೇ, ಟಾಟಾ ಮಾಡ್ರಿ ಅಯ್ಯೋರೇ, ಟಾಟಾ ಮಾಡ್ರಿ, ಟಾಟಾ ಮಾಡ್ರಿ ಅಯ್ಯೋರೇ, ಟಾಟಾ ಮಾಡ್ರಿ, ಟಾಟಾ ಮಾಡ್ರಿ, ಟಾಟಾ ಟಾಟಾ ಮಾಡ್ರಿ, ಟಾಟಾ ಮಾಡ್ರಿ ಅಯ್ಯೋರೇ, ಟಾಟಾ ಮಾಡ್ರಿ. ಮನದ ಬೇಗುದಿ ಕಳೆಯ ನೀನು ತನುವಿನ ದೋಷ ಅಳಿಬಾರದೇನು. ತನು ಮನದಲ್ಲಿ ನೀನೆಸೆಯ್ಯ, ತನು ಮನದಲ್ಲಿ ನೀನೆಸೆಯ್ಯ, ಚಿನ್ಮಯಲಿಂಗವ ತೋರಯ್ಯ. ವೀರ ಶೈವರ ಮುಕ್ತಾಮಣಿ ರೇವಣ ಸಿತಾ ಸತ್ತಿಸುತ್ತ ಸಂಸಾರ ಬಂಧನ ಬಿಡಿಸು ಬರದನದ ಪರಿವಾರ. ಸತ್ತಿಸುತ್ತ ಸಂಸಾರ ಬಂಧನ ಬಿಡಿಸು ಬರದನದ ಪರಿವಾರ. ಮತ್ತಿಗೆಟ್ಟು ಬಂದಿಯೇ ದಾರಿಯಲ್ಲೋರು, ಮತ್ತಿಗೆಟ್ಟು ಬಂದಿಯೇ ದಾರಿಯಲ್ಲೋರು, ಮತ್ತಿಗೆಟ್ಟು ಬಂದಿಯೇ ಕ್ರಾಂತಿಯಳಿದು ನಿಶ್ಚಿಂತನಾಗಿಸು ವೀರ ಶೈವರ ಮುಕುಟಮಣಿ ರೇವಣ ಸಿದ್ಧ ದಿನಮಣಿ. ಶಿಲೆಯಲ್ಲಿ ಕಲೆಯ ರೂಪವ ತಾಳಿ ಕೊಂದಿ ಪಾತಿಯಲ್ಲಿ ಉದ್ಭವಿಸಿದೆ. ಶಿಲೆಯಲ್ಲಿ ಕಲೆಯ ರೂಪವ ತಾಳಿ ಕೊಂದಿ ಪಾತಿಯಲ್ಲಿ ಉದ್ಭವಿಸಿದೆ. ಲೀಲೆಯ ತೋರಿ ಗುಡ್ಡದಿ ನೆಲೆಸಿ, ಲೀಲೆಯ ತೋರಿ ಗುಡ್ಡದಿ ನೆಲೆಸಿ, ಲೀಲೆಯ ತೋರಿ ಗುಡ್ಡದಿ ನೆಲೆಸಿ, ಆಗಾಳಿ ಶಗ ಶುಭಾರೈಸಿ, ಆಗಾಳಿ ಶಗ ಶುಭಾರೈಸಿ. ವೀರ ಶೈವರ ಮುಕುಟಮಣಿ ರೇವಣ ಸಿದ್ಧ ದಿನಮಣಿ. ವೀರ ಶೈವರ ಮುಕುಟಮಣಿ ರೇವಣ ಸಿದ್ಧ ದಿನಮಣಿ. ರೇವಣಿ ಗುಡ್ಡದಿ ಬಂದಿರುವೆನು, ಕರವನು ಮುಗಿದು ನಿಂತೇನು. ವೀರ ಶೈವರ ಮುಕುಟಮಣಿ ರೇವಣ ಸಿದ್ಧ, ರೇವಣ ಸಿದ್ಧ, ರೇವಣ ಸಿದ್ಧ ದಿನಮಣಿ. ಆ ಕಡೆ ಕೊಡ್ರಿ, ಆ ಕಡೆ ಕೊಡ್ರಿ. ಇಂಥ ಅನಾಥ ಲೀಲೆಗಳಿಂದ ಮಾಡಿದ್ದು ಅಂತ ಒಂದು ಯುವಕಿಯ ಜಗದೋದ್ಧಾರ ಟಾಟಾ ಮಾಡ್ರಿ, ಟಾಟಾ ಮಾಡ್ರಿ ಗುರುಗಳೇ, ಟಾಟಾ ಮಾಡ್ರಿ. ಮಹಾಪುರಾಣದ 11 ದಿನಗಳ ಪರಂಪರವಾಗಿ ಸಾಗಿ ಹೆಂಗದ ರೀ ಜಾತ್ರೆ? ಹೆಂಗದ ಜನ? ಹೆಂಗಾರ ಹೆಂಗದ ಜಾತ್ರೆ? ಹಾಂ, ಕರ್ತೃಪುರುಷ ಸಾಧು ಶಿವಲಿಂಗೇಶ್ವರರ ದಿವ್ಯ ಸಾನ್ನಿಧ್ಯದೊಳಗೆ ಸಿದ್ಧೇಂದ್ರ ಕವಿಗಳು ರಚನೆ ಮಾಡಿರುವಂಥ ಸಿದ್ಧ ಯೋಗೀಂದ್ರ ಒಳ್ಳೆಯ ಒಂದು ಗುರುವಿನ ಕಾರುಣ್ಯದೊಳಗೆ ಬೆಳೆದಿರುವಂಥ
ವಾ ವಾ ವಾ. ಅಂತ ಜಗದ್ಗುರು ರೇವಣಸಿದ್ದೇಶ್ವರರ ಒಂದು ಈ ವರ್ಷ ಹೆಂಗದ ರೀ ಜಾತ್ರೆ? ಪುರಾಣದೊಳಗೆ ಏನು ಕೇಳಿ ಜಾತ್ರೆ ಹೆಂಗದ ಈ ವರ್ಷ? ಅದರಂತೆ ನಾವು ನೋಡಿದ್ವಿ ಅಂದರೆ ನಮ್ಮ ಜನ್ಮ ಪಾವನಾಗುತ್ತಲ್ಲ ಅನ್ನುವಂಥ ಮಾತನ್ನು ತಮ್ಮಲ್ಲಿ ತಿಳಿಸಿ ಒಂದು ಒಳ್ಳೆಯ ಒಂದು ಸಾಗಿ ಬಂದಿರುವಂಥ ಈ ಪುರಾಣ ಇವತ್ತು ಇನ್ನೇ ಒಂದು ಬಿಡುಗಡೆ ಸಮಿತಿ ಒಳಗೆ ಕೊನೆಯ ಒಂದು ಗುಡಿಯೊಳಗಡೆ ಮಹಾಮಂಗಲಗೊಳ್ತಾ ಇದೆ. ಅಂಥ ಒಂದು ಮಂಗಲ ಆದ ನಂತರನೇ ಮತ್ತು ಪ್ರತಾಪದೊಳಗೆ ಗುರುವಿನ ಸಾನ್ನಿಧ್ಯದೊಳಗೆ ಮತ್ತು ಪುರಾಣ ಪ್ರಾರಂಭ ಆಗಿ ಒಂದು ಧರ್ಮಸಭೆ ಪ್ರಾರಂಭ ಆಗ್ತಾನೆ. ಈಗ ಕೊನೆ ನುಡಿಯೊಳಗೆ ಮಂಗಳಚರಣ ಮಂಗಳ ಆಗ್ತಾನೆ. ಕೊಡು ಹೊಸ ಮಂದಿ ಕೊಡ ಕಡೆ. ಟಾಟಾ ಮಾಡ್ರಿ, ಟಾಟಾ ಟಾಟಾ ಮಾಡ್ರಿ. ಹಾಂ ಟಾಟಾ ಮಾಡ್ರಿ, ಟಾಟಾ ಟಾಟಾ ಮಾಡ್ರಿ, ಟಾಟಾ. ರೇವಣಸಿದ್ದೇಶ್ವರ ಗತಿ ಮುಗಿತಾರೆ. ನಾವು ಗತಿ ಅಂದೇನು ಮುಗಿಯಲ್ಲ. ಶರಣರು, ಸಂತರು, ಮಹಾಂತರು, ಯೋಗಿಗಳು, ದಾರ್ಶನಿಕರು ಎಂದೆಂದೂ ಗತಿಗಳು ಮುಗಿಯಲ್ಲ. ನಮ್ಮ ಗತಿ ಮುಗಿತಾವ, ಅವ್ರ ಗತಿ ಎಂದೂ ಮುಗಿಯಲ್ಲ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ನೆನೆದವರ ಮನದೊಳಗ ಕರೆದವರ ಮಹಾಮನೆಯ ಜ್ಯೋತಿಯಾಗಿ ಬೆಳಗುವಂತ ಪುಣ್ಯದ ಕಾರುಣ್ಯದ ಪರಂಜ್ಯೋತಿಯ ಅಂಶ ಶರಣರು, ಸಂತರು, ಮಹಾಂತರು. ಆ ಹಿನ್ನೆಲೆಯೊಳಗ ಜಗದ್ಗುರು ರೇವಣಸಿದ್ಧರು ಅವತಾರ ಎತ್ತಿ ಬಂದು ನಾವೊಂದು ಕಾರ್ಯಕ್ಕೆ ಮುಕ್ತಾಯ ಆಯಿತು. ಜಗವೆಲ್ಲ ನಗುತ್ತಿರಲಿ, ಜಗದ ಅಳುವು ಎನಗಿರಲಿ ಎನ್ನುತ್ತಾ ಆ ಬಲ್ಲಿಪಾಕಿ ಲಿಂಗದೊಳಗ ಅವತರಿಸಿ ಪುನಃ ಅದೇ ಲಿಂಗದೊಳಗ ಲೀನರಾಗ್ತಾರೆ ಎನ್ನುವುದನ್ನ ನೀವು ಕೇಳಿದ್ವಿ. ಇವತ್ತ ಮಂಗಲಾಯ್ತು. ಮತ್ತೆ ಆ ಗುರುವಿನ ಸಾನ್ನಿಧ್ಯದೊಳಗ ಪುರಾಣ ಪ್ರಾರಂಭ ಅಂದ್ರೆ ಅಂತ ಒಂದು ಪ್ರಾರಂಭ. ಗುರುವಿನ ಸನ್ನಿಧಿಯೊಳಗ ಶ್ರೀ ಗುರುವೇ, ಸುಗುಣಾಕರವೇ, ಚಿತ್ಸಾಗರವೇ, ಸನ್ಮಂದಿರವೇ, ನೀ ಗುರುವೆ, ನಿನೆ ಒಳ್ಳೆ ಒಂದು ಎನ್ನ ಮಂದಿರದ ಕಲ್ಪ ತರುವೆ, ಒಳ್ಳೆ ಎನಗ ಆಧಾರ ನೀನೇ ಪ್ರಭುವೆ, ನೀನೇ ಪ್ರಭುವೆ ಎನ್ನುವಂತೆ ಪುರಾಣ ಮಂಗಲ ಸಮಾಪ್ತಿ ಆದಮೇಲೆ ಪುನಃ ಕೂಡ ಪ್ರಾರಂಭ ಯಾಕೆ ಮಾಡ್ತಾರೆ ಅಂದ್ರೆ ಮತ್ತೆ ಮುಂದಿನ ವರ್ಷವೂ ಕೂಡ ಯಥಾರೀತಿಯಾಗಿ ಹ್ಯಾಗ ನೀವು ಇಲ್ಲಿವರೆಗೂ 67 ವರ್ಷಗಳನ್ನೇ ಸಾಂಗೋಪಾಂಗವಾಗಿ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಆತನ ಕರುಣೆಯೊಂದಿಗೆ ಆತನ ಆಶೀರ್ವಾದದೊಂದಿಗೆ ಎಂಥ ವೈಭವದಿಂದ ನಡೆಸುವಂತ ಬಂದಿರಲ್ಲ. ಹೀಗೆ ಮತ್ತೆ ಜಾಗೃತವಾಗಿ ನಡೀಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗುರುವಿನ ಕೃಪಾ, ಶಿವಲಿಂಗೇಶ್ವರನ ಆಶೀರ್ವಾದ ಎಂಥ ಯೋಗ ನೋಡು. ಎರ್ನಾಳ್ ಬಸವನ ಬಾಗೇವಾಡಿಯ ಪುಣ್ಯದ ತಾಲೂಕಿನೊಳಗೆ ಬೆಳಗುವಂತ ಎರ್ನಾಳ್ ಅಂದ್ರೆ ಎಂತೆಂಥ ಮಹಾತ್ಮರಿಗೆ ಜನ್ಮ ಕೊಟ್ಟಿರುವಂತ ಪುಣ್ಯದ ಸ್ಥಾನ. ಮುಳುಗುಂದದ ಬಾಲಲಿನ ಮಹಾಂತ ಯೋಗಿಗಳಿಗೆ ಜನ್ಮದ ತಾಣ ಅದೇ ಎರ್ನಾಳು. ಬಂತನಾಳದ ಶಿವಯೋಗಿಗಳಿಗೆ ಜನ್ಮ ಕೊಟ್ಟಿರುವಂಥದ್ದು ಅದೇ ಎರ್ನಾಳ. ನಿಟ್ಟಣಿಯನ್ನ ಬಂಗಾರದ ಪೆಟ್ಟಿಗೆಯನ್ನಾಗಿ ಮಾಡಿದಂತ ಸಾಧು ಶಿವಲಿಂಗೇಶ್ವರರ ಅವತಾರ ತಾಳಿದ್ದು ಕೂಡ ಅದೇ ಎರ್ನಾಳ್. ಆ ಎರ್ನಾಳದ ಮಹಾಶಿವಲಿಂಗೇಶ್ವರನ ಪುಣ್ಯದ ಮನೆತನದ ಗುರುಗಳಾಗಿ ಅವರ ತತ್ವ ಸಿದ್ಧಾಂತಕ್ಕೆ ಆಧಾರವಾಗಿ ಅವರ ನಡೆನುಡಿಯ ವಿಚಾರಕ ಮೇರು ಪರ್ವತವಾಗಿ ಬೆಳಗುವಂತ ಆ ಎರ್ನಾಳದ ವಿರಕ್ತ ಮಹಾಮಠದ ಗುರು ತಿಲಕರ
ಶಕ್ತಿಗಳಾಗಿ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಗುರು ಸಂಗನ ಮಹಾಸ್ವಾಮಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿ ಬಂದಾರ. ಅಂದ್ರೆ ಗುರುಗಳು ಊರನ್ನು ಕೂಡ ಅದೇ ಯರ್ನಾಳ ಗ್ರಾಮನೇ. ಅಂತ ಶಿವಲಿಂಗೇಶನ ಯರ್ನಾಳದ ಅಪೂರ್ವ ಬಂದಾರ. ಅಂದ್ರೆ ಒಳ್ಳೆ ಶಿವಲಿಂಗೇಶನ ರೂಪ ಸಂಗನ ಬಸವ ಮಹಾಂಗಳ ಗುರುಗಳ ರೂಪದೊಳಗೆ ಶಿವಲಿಂಗೇಶ ಸದಾ ಕಾಲ ಅದನ್ನೇ. ಗುರು ಬಿಟ್ಟು ಏನೂ ಮಾಡಿಲ್ಲ, ಗುರುವಿನಿಂದ ಎಲ್ಲ ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೆ ತೋರಿಸಿಕೊಟ್ಟಿರುವಂತ ಹಠಯೋಗಿ ಸಿದ್ಧಿ ಪುರುಷ ಶಿವಲಿಂಗೇಶನ ಕರುಣೆ ನಿಮ್ಮೆಲ್ಲರ ಮೇಲೆ ಬೆಳಗಲಿ ಅಂತ ಹಾರೈಸುವುದರೊಂದಿಗೆ ಮಹಾಲಕ್ಷ್ಮಿ ಶಕ್ತಿ ಪೀಠದ ಒಡೆಯರು 2 ಒಳ್ಳೆಯದು 18 ಶಕ್ತಿ ಪೀಠದೊಳಗ ಅಗ್ರಗಣ್ಯದ ಶಕ್ತಿಯ ಪೀಠ ಮಹಾಲಕ್ಷ್ಮಿ ಪೀಠ. ಆ ಮಹಾಲಕ್ಷ್ಮಿ 2ನೆಯ ಶಕ್ತಿ ಪೀಠ ಕಲಬುರಗಿ ಜಿಲ್ಲೆದೊಳಗೆ ಹೊಂಬಳಕಾಗಿ ಬೆಳೆಸ್ತೈತಿ. ಅಂದ್ರೆ ಶ್ರೀನಿವಾಸ ಸರಳಿಗೆಯ ಮಹಾಲಕ್ಷ್ಮಿ ಪೀಠ. ಆ ಮಹಾಲಕ್ಷ್ಮಿ ಪೀಠದ ಒಡೆಯರು ಪರಂಜ್ಯೋತಿಗಳಾಗಿ ಆ ತಾಯಿ ಜಗನ್ಮಾತೆಯ ವರಪುತ್ರರಾಗಿರುವಂತ ಡಾಕ್ಟರ್ ಅಪ್ಪಾರಾವ್ ಮುತ್ತೆಯವರು ದೇವಿ ಮುತ್ತೆಯವರು ಮಹಾರಾಜರು ಕೂಡ ಇವತ್ತು ಆಗಮಿಸ್ಯಾರ. ಅಂದ್ರೆ ಇರುವ ಪೂಜ್ಯರಿಗೂ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟುವುದರೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಊರಿನ ಮಾನ ಇರಬಹುದು, ಈ ಊರಿನ ಅಪಮಾನ ಇರಬಹುದು, ಈ ಊರಿನ ಜಯ ಇರಬಹುದು, ಈ ಊರಿನ ಅಪಜಯ ಇರಬಹುದು, ಅದು ಯಾವುದೂ ಅಲ್ಲ. ತಾಳಿ ಕಟ್ಟಿದ ಅಭಿಮಾನ ಗಂಡನಿಗೆ, ಗುರು ಎನ್ನುವ ಅಭಿಮಾನ ಶಿಷ್ಯನಿಗೆ ಅಂತ ಒಂದು ಮಾನ ಅಪಮಾನ ಕಲಿಸಿ ಬೆಳೆಸಿ ಉದ್ಧಾರ ಮಾಡಿರುವಂತ ಎಲ್ಲವೂ ಶ್ರೀ ಗುರು ಪುಟ್ಟರಾಜರ ಶ್ರೀಪಾದಕಿ ಸೇವೆಯನ್ನ ಅರ್ಪಣೆಯನ್ನ ಮಾಡಿ ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ, ನಿಮ್ಮೆಲ್ಲರ ಬಾಳು ಹಸನಾಗಲಿ ಅಂತ ಹಾರೈಸೋದ್ರೊಂದಿಗೆ ಹನ್ನೊಂದು ದಿವಸ ಶಿವಲಿಂಗೇಶನ ಸನ್ನಿಧಿಯೊಳಗ ನಿಮ್ಮೆಲ್ಲ ತಂದೆ ತಾಯಿಗಳ ಗುರು ಹಿರಿಯರ ಸಮಕ್ಷಮದೊಳಗ ಇಡೀ ಗವಾಯಿಗಳು ಕಮಲಾ ಮಾಸ್ಟರು ನಾವು ಸೇವಾ ಮಾಡಿದ್ದು ಸೇವಾ ಸಿಕ್ಕಿದ್ದು ದೊಡ್ಡ ಪುಣ್ಯ ಅನ್ನುವಂತ ಭಾವಿಸಿಕೊಳ್ತಾ ನಿಮ್ಮೆಲ್ಲರಿಗೆ ಆತನ ಆಶೀರ್ವಾದ ನಮಗೂ ನಿಮಗೂ ಸದಾಕಾಲ ಇರಲಿ ಅಂತ ಹಾರೈಸುವುದರೊಂದಿಗೆ ಸರ್ವೇ ಜನ ಸುಖಿನೋ ಭವಂತು ಶರಣೋ ಶರಣಾರ್ಥಿ ಅಂತ ಎಲ್ಲರಿಗೆ ತಿಳಿಸ್ತಾ ಪುರಾಣಿಗೆ ಸಮಾಪ್ತ ಆಗ್ಯದೆ. ಮುಂದೆ ಧರ್ಮಸಭೆ ಕಾರ್ಯಕ್ರಮವನ್ನ ಒಳ್ಳೆ ಒಂದು ಜಗನ್ಮೂರ್ತಿಗಳಾಗಿರುವಂತ ಶಿವಕುಮಾರ ಸ್ವಾಮೀಜಿಯವರು ನಡೆಸಿಕೊಡ್ತಾರೆ. ಶ್ರೀ ಸಾಧು ಶಿವಲಿಂಗೇಶ್ವರರ 67ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಶ್ರೀ ಸಾಧು ಶಿವಲಿಂಗೇಶ್ವರರ ಒಂದು ಸಭಾ ಮಂಟಪ ಅನುಭವ ಮಂಟಪದಲ್ಲಿ ಧರ್ಮಸಭೆಯ ಉದ್ಘಾಟನೆಗೊಳ್ಳಲಿದೆ. ಈ ಉದ್ಘಾಟನೆಯನ್ನು ನಮ್ಮ ಸಾಧು ಶಿವಲಿಂಗೇಶ್ವರರ ಗುರುಗಳಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಸಂಗನ ಬಸವ ಮಹಾಸ್ವಾಮೀಜಿರು ಹಾಗೂ ಪರಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಮಹಾರಾಜರು ಮಹಾಲಕ್ಷ್ಮಿ ಶಕ್ತಿಪೀಠ ಶ್ರೀನಿವಾಸ ಸರಡಿಗೆ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಎಂ ಆರ್ ಪಾಟೀಲ್ಜಿ ಅವರು ಸೇರಿಕೊಂಡು ಮತ್ತು ವೇದಿಕೆ ಮೇಲೆ ಇದ್ದಂತ ಎಲ್ಲ ಅತಿಥಿ ಬಾಂಧವರು ಸೇರಿಕೊಂಡು ಈ ಒಂದು ಧರ್ಮಸಭೆಯನ್ನು ಉದ್ಘಾಟಿಸಬೇಕೆಂದು ಸರ್ವರಲ್ಲಿಯೂ ವಿಜ್ಞಾಪಿಸಿಕೊಳ್ಳುತ್ತೇನೆ. ಕ್ಯಾಮ್ರಾ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟುವುದು. श्री साधु शिवलिंगेश्वर महाराज की जय, श्री रेवणाचलेश्वर महाराज की जय। ಜ್ಯೋತಿ ಬೆಳಗಿಸುವವರಿಗೆ ಈ ಒಂದು ಧರ್ಮಸಭೆಯನ್ನು ಉದ್ಘಾಟಿಸಿದಂತ ಉಭಯ ಶ್ರೀಗಳಿಗೂ ಹಾಗೂ ನಮ್ಮ ಜನಪ್ರಿಯ ಶಾಸಕರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮದ ಮೊಟ್ಟ ಮೊದಲನೆಯದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರು ಸಂಗನ ಬಸವ ಮಹಾಸ್ವಾಮೀಜಿ ಸಂಸ್ಥಾನ ವಿರಕ್ತ ಮಠ ಯರ್ನಾಳು ಕುಟ್ಟಲಿ ಅಧ್ಯಕ್ಷರು SAKP ಟ್ರಸ್ಟ್ ಬೆಂಗಳೂರು ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ದೀರ್ಘದಂಡ ನಮಸ್ಕಾರಗಳೊಂದಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ.
ನಮ್ಮ ಗ್ರಾಮದ ಪರವಾಗಿ ಗೌರವವನ್ನು ಸಲ್ಲಿಸಬೇಕೆಂದೇಳಿ ನಮ್ಮ ಶಿವಲಿಂಗೇಶ್ವರವರ ಭಕ್ತರಾದಂತಹ ಶ್ರೀ ರವಿಗುಂಡಪ್ಪ ವಾಡಿ ರವಿಕುಮಾರ್ ಮಾಲಿಪಾಟೀಲ್ ಅವರು ಬಂದು ಅವರಿಗೆ ಗೌರವ ಸಲ್ಲಿಸಬೇಕು ಹಾಗೂ ಕಾಣಿಕೆ ಸಲ್ಲಿಸಬೇಕೆಂದು ಆ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. श्री साधु शिवलिंगेश्वर महाराज की जय. श्री रेवणा ಸಿದ್ದೇಶ್ವರ ಮಹಾರಾಜ್ ಕಿ. ಅದೇ ರೀತಿಯಾಗಿ ಇಂದಿನ ಒಂದು ಸಭೆಯ ಘನ ಉಪಸ್ಥಿತಿಯನ್ನು ಹೊಂದಿರುವಂತ ಪರಮ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಮಹಾರಾಜರು ಶ್ರೀ ಮಹಾಲಕ್ಷ್ಮಿ ಶಕ್ತಿ ಪೀಠ ಶ್ರೀನಿವಾಸ ಸರಡಿಗೆ ಕಲಬುರಗಿ ರವರಿಗೂ ಕೂಡ ನಮ್ಮ ಸಕಲ ಸದ್ಭಕ್ತ ಮಂಡಳಿ ಪರವಾಗಿ ಆರ್ಥಿಕ ದೀರ್ಘದಂಡ ನಮಸ್ಕಾರಗಳೊಂದಿಗೆ ಆರ್ಥಿಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈ ಶ್ರೀಗಳಿಗೆ ಶ್ರೀ ಸುಭಾಷ್ ಮುಕರಂಬಿಗಿ ಶ್ರೀ ರಾಜೇಂದ್ರ ವಾಡಿ ಅವರು ಒಂದು ಗೌರವ ಸಲ್ಲಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಇಟಗಟ್ಟೆ ಸದ್ಭಕ್ತ ಮಂಡಳಿ ಪರವಾಗಿ ಭಕ್ತರಾದಂತ ಶ್ರೀ ಸುಭಾಷ್ ಮುಕರಂಬಿಗಿ ಶ್ರೀ ರಾಜೇಂದ್ರ ವಾಡಿ ಅವರು ಒಂದು ಗೌರವ ಸಲ್ಲಿಸಬೇಕು. ಇಲ್ಲದ್ರು ಭಾರತ್ ಬರ್ರಿ ಅವರ ಸಹೋದರನಾದ ಭರತ್ ವಾಡಿ. श्री साधु शिवलिंगेश्वर महाराज की. श्री महालक्ष्मी माता की. ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ನುಡಿದಂತೆ ನಡೆದವರ ಹಾಗೂ ನಮ್ಮ ಹೋದ ಜಾತ್ರೆಯಲ್ಲಿ ಸೆಂಟ್ರಲ್ ಜೈಲಿನಿಂದ ಇಟಗಾವರೆಗೆ ರಸ್ತೆಯು ಬಹಳ ಕೆಟ್ಟು ಹೋಗಿದೆ ಸರ್, ನಮಗೆ ಅತಿ ತುರ್ತಾಗಿ ರಸ್ತೆ ಮಾಡಬೇಕೆಂದು ಕೇಳಿಕೊಂಡಾಗ ಹಾಗೂ ಇಟಗಾದಿಂದ ಸಪ್ತಾಹದವರೆಗೆ ರಸ್ತೆಯೂ ಸಹ ಒಂದು ಬೇಡಿಕೆ ಸಲ್ಲಿಸಿದೆವು. ಆ ಒಂದು ಎರಡೂ ಬೇಡಿಕೆಗಳನ್ನು ಮಾನ್ಯ ಶಾಸಕರು ಈಡೇರಿಸುವುದರೊಂದಿಗೆ ನಮಗೆ ಹರ್ಷ ಧರಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಬೇಡಿಕೆಗಳು ಸಹ ನಾವು ಸಲ್ಲಿಸುತ್ತೇವೆ. ಈಗ ಅವರಿಗೂ ಕೂಡ ನಮ್ಮ ಸಕಲ ಸದ್ಭಕ್ತ ಮಂಡಳಿಯ ಪರವಾಗಿ ಆರ್ಥಿಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಆ ಮಾನ್ಯ ಶಾಸಕರಿಗೆ ನಮ್ಮ ಗ್ರಾಮದ ಶಿವಲಿಂಗೇಶ್ವರರ ಭಕ್ತರಾದಂತಹ ಶ್ರೀ ಗಣಪತಿ ಮಿಣಿಗಿ ಶ್ರೀ ಶಿವಪುತ್ರಪ್ಪ ಕೆಂಬಾಯಿ ಅವರು ಬಂದು ಮಾನ್ಯ ಶಾಸಕರಿಗೆ ಗೌರವ ಸಲ್ಲಿಸಬೇಕೆಂದು ಅವರಲ್ಲಿ ಪ್ರಾರ್ಥಿಸುತ್ತೇನೆ. ದಯವಿಟ್ಟು ಬೇಗ ಬರಬೇಕು. ಶ್ರೀ ಗಣಪತಿ ಮಿಣಿಗಿ ಶಿವಪುತ್ರಪ್ಪ ಕೆಂಬಾಯಿ ಅವರು. श्री साधु शिवलिंगेश्वर महाराज की. श्री रेवणा ಸಿದ್ದೇಶ್ವರ ಮಹಾರಾಜ್ की. ಚಪ್ಪಾಳೆ ತಟ್ಟಬೇಕ್ರಮ್ಮ, ನಿನ್ನ ಆರೋಗ್ಯಕ್ಕೂ ಒಳ್ಳೆಯದು, ಚಪ್ಪಾಳೆ ತಟ್ಟಬೇಕು. ಅದೇ ರೀತಿಯಾಗಿ ಈ ಒಂದು 11 ದಿನಗಳ ಪರ್ಯಂತವಾಗಿ ನಮ್ಮ ಗ್ರಾಮಕ್ಕೆ ಅಧ್ಯಾತ್ಮದ ಕಡೆಗೆ ನಮ್ಮ ಎಲ್ಲ ಭಕ್ತರನ್ನು ಒಯ್ದು ಮತ್ತು ಧರ್ಮ ಅಂದರೇನು, ಧರ್ಮದಿಂದ ಆಗುವ ಲಾಭಗಳು, ಪುರಾಣದಿಂದ ಆಗುವ ಲಾಭಗಳು ಸವಿಸ್ತಾರವಾಗಿ ನಮಗೆ ಪಠಿಸಿದಂತ ಪ್ರವಚನಕಾರರು ಮತ್ತು ಶ್ರೀ ಪ್ರವಚನ ರತ್ನ ಪಂಡಿತ ಶ್ರೀ ವಿರೂಪಾಕ್ಷಯ್ಯ ಶಾಸ್ತ್ರೀಜಿಯ ಹಿರೇಮಠ ಜಿಗಳೂರು ಗದಗ ಅವರಿಗೂ ಕೂಡ ನಮ್ಮ ಗ್ರಾಮದ ಭಕ್ತರಾದಂತ ಶ್ರೀ
ಅಶೋಕ್ ಬಂದ್ರವಾಡ್ ಹಾಗೂ ಶ್ರೀ ಮಲ್ಲಯ್ಯ ಗುತ್ತೇದಾರ್ ಅವರು ಬಂದು ಗೌರವ ಸಲ್ಲಿಸಬೇಕು. ಮಲ್ಲಯ್ಯ ಗುತ್ತೇದಾರ್ ರೇವಣ್ ಸಿಂಗ್ ಕೆಂಬಾಯಿ ಹಾಗೆಲ್ಲ ಶ್ರೀ ನಾಗಪ್ಪ ಕೋರ್ವ ಬರ್ರಿ ಮಲ್ಲಯ್ಯ ಮೊಬೈಲ್ಗಳಲ್ಲಿ ತೊಂಬರ್ ಶಾಲ ಪ್ರವಚನ ರತ್ನ ಪಂಡಿತ ಶ್ರೀ ವಿರೂಪಾಕ್ಷಯ್ಯ ಶಾಸ್ತ್ರೀಜಿ ಅವರಿಗೂ ಕೂಡ ನಮ್ಮ ಸಕಲ ಹಿತಕಾಂಕ್ಷಿ ಮಂಡಳಿಯ ಪರವಾಗಿ ಹಾರ್ದಿಕ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರಿಗೂ ಕೂಡ ಗೌರವ ಸಲ್ಲಿಸಬೇಕೆಂದು ನಮ್ಮ ಸದ್ಭಕ್ತರಾದ ಮಲ್ಲಯ್ಯ ಹಾಗೂ ನಾಗಪ್ಪ ಕೋರ್ಬ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಪುರಾಣದಲ್ಲಿ ಅತ್ಯಂತ ಮಧುರ ಕಂಠದಿಂದ ನಮ್ಮ ಸಂಗೀತ ಸೇವೆ ಸಲ್ಲಿಸಿದಂತಹ ಶ್ರೀ ಅಣ್ಣಾರಾವ್ ಶಾಲೆಗೆ ಮುಖ ಮತ್ತಿಮೋಡ್ ಆಕಾಶವಾಣಿ ಕಲಾವಿದರಿಗೂ ಸಹ ನಮ್ಮ ಗ್ರಾಮದ ಶಿವಲಿಂಗೇಶ್ವರ ಸದ್ಭಕ್ತರಾದ ಶ್ರೀ ಬೆಳ್ಳರಾಯ ಲೋಹಾರ್ ಚಂದ್ರಸಪ್ಪ ಹೊಕ್ಕಟ್ಟಿ ಅವರು ಬಂದು ಗೌರವ ಸಲ್ಲಿಸಬೇಕು. ಅದೇ ರೀತಿಯಾಗಿ ತಬಲವಾದಕರಾದಂತಹ ಶ್ರೀ ಅಡವೇಶ್ ಕುಮಾರ್ ಬೆಳಗಾವ್ ಅವರಿಗೂ ಕೂಡ ನಮ್ಮ ಗ್ರಾಮದ ಸದ್ಭಕ್ತರಾದಂತಹ ಶ್ರೀ ನಾಗೇಂದ್ರ ಶಂಕರ್ ಶೆಟ್ಟಿ ಶಿವಲಿಂಗಪ್ಪ ಬಂದ್ರವಾಡ ಅವರು ಬಂದು ಗೌರವ ಸಲ್ಲಿಸಬೇಕು. ನೋಡ್ರಿ ಇಲ್ಲಿ ಇಲ್ಲಿ ನೋಡಿ ಅದೇ ರೀತಿಯಾಗಿ 11 ದಿನಗಳ ಪರ್ಯಂತರವಾಗಿ ಈ ಒಂದು